ಯಾಕಂದ್ರೆ ಡಿ ಬಾಸ್ ಪರವಾಗಿ ಡಿ ಬಾಸ್ ಸೆಲೆಬ್ರಿಟೀಸ್ ನ ಕೈಯಲ್ಲಿ ಸಾಂಗ್ ನ ಲಾಂಚ್ ಮಾಡಬೇಕು ಅಂತ ಇವತ್ತು ನಮ್ಮನ್ನ ಸೆಲೆಬ್ರಿಟಿ ಆಗಿ ಕರೆದಿರೋ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅವತ್ತು ಗಜ ಸಿನಿಮಾಲಿ ಈ ಸಾಂಗ್ ರಿಲೀಸ್ ಆಗಿ ಏನ್ ಹೆಸರು ಕೊಟ್ಟಿತ್ತೋ, ಫೆಬ್ರವರಿ 6ನೇ ತಾರೀಕು ಗಾರ್ಗ ಸಿನಿಮಾದ ರಿಲೀಸ್ ಆಗ್ತಿದೆ. ಅವತ್ತು ಏನ್ ನಮ್ ಪ್ರೀತಿ ಕೊಟ್ಟಿರೋದು, ನಮ್ ಕರ್ನಾಟಕ ಜನ ಏನ್ ಪ್ರೀತಿ ಕೊಟ್ಟಿದ್ರು, ಖಂಡಿತ ಈ ಸಿನಿಮಾದ ಮೇಲೆ, ಈ ಸಾಂಗ್ ನೋಡಿದ ಮೇಲೆ ನಮ್ ಜನ ಪ್ರೀತಿ ಕೊಟ್ಟೇ ಕೊಡ್ತಾರೆ. ಯಾಕಂದ್ರೆ ಆಲ್ರೆಡಿ 2 ಸಾಂಗ್ ರಿಲೀಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಮೊನ್ನೆ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಟ್ರೈಲರ್ ನೋಡಿ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಯಾಕಂದ್ರೆ ಟ್ರೈಲರ್ ನೋಡಿದ್ರೆ ಒಂದು ಒಳ್ಳೆ ಇದು ಕೊಟ್ಟಿದ್ದಾರೆ, ಕ್ಯೂರಿಯಾಸಿಟಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ನಂಗೆ ಟ್ರೈಲರ್ ನೋಡಿ ಹೊಸಬ್ರು ಮಾಡಿರೋದಂತ ಗೊತ್ತಾಗೋದೇ ಇಲ್ಲ. ಡೈರೆಕ್ಟರ್ ಸರ್, ಆಲ್ ದ ವೆರಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಸರ್ ನಿಮ್ಗೂ ಅಷ್ಟೇ ಎಲ್ರಿಗೂ ಒಳ್ಳೇದಾಗ್ಲಿ. ಈ ಸಿನಿಮಾದಿಂದ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗೆ ಒಳ್ಳೇದಾಗ್ಲಿ. ಆಲ್ ದ ವೆರಿ ಬೆಸ್ಟ್ ಫಾರ್ ದ ಎಂಟೈರ್ ಗಾರ್ಗಾ ಟೀಮ್. ಥ್ಯಾಂಕ್ ಯು ಪ್ರವೀಣ್ ಅವರೇ. ಬಾಸ್, ನಿಮ್ಮ ಹೆಸರು? ನನ್ನ ಹೆಸರು ದೇವು ಅಂತ. ನಾನು ಅಪ್ಪಟ ಡಿ ಬಾಸ್ ಅಭಿಮಾನಿ. ತುಂಬಾ ಖುಷಿ ಆಗುತ್ತೆ. ಜೈ ಡಿ ಬಾಸ್. ಯಾಕೆ ಈ ಸಾಂಗ್ ಮಾತ್ರ ಅಲ್ಲ, ಈ ಸಾಂಗ್ ನೋಡಿದ್ರೆ ಕಣನ ಸಹಿತ ಎದ್ಬಿಟ್ಟು ಕುಣಿಯುತ್ತೆ ಅಂತ ಸಾಂಗ್. ನ್ಯೂ ವರ್ಷನ್ ತುಂಬಾ ಚೆನ್ನಾಗಿದೆ. ಈ ಗಜ ಮೂವಿಲಿ ಯಾವ ತರ ಹಿಸ್ಟ್ರಿ ಕ್ರಿಯೇಟ್ ಮಾಡಿತ್ತು, ಅದೇ ತರ ಇದು ಜೋಗಿ ಚಿತ್ರತಂಡನೆ ಮಾಡಿರೋದ್ರಿಂದ ಆ ಜೋಗಿದೇ ಒಂದು ಕಲ್ಟ್ ಫ್ಯಾನ್ ಬೇಸ್ ಇದೆ. ಆ ಮೂವಿನೇ ಅಂದ್ರೆ ಒಂದು ಎಮೋಷನ್. ಆ ತಂಡ ಮಾಡಿರೋದು ಅಂದ್ರೆ ಗೆಲುವು ಕಟ್ಟಿಟ್ಟ ಬುದ್ಧಿ. ಅದ್ರಲ್ಲೂ ಯಾರು ಕೈ ಹಿಡಿತಾರೋ ಬಿಡ್ತಾರೋ ನಮ್ಮ ಕರ್ನಾಟಕದ ಜನ ಹೊಸ ಸಿನಿಮಾಗೆ ಖಂಡಿತ ಕೈ ಹಿಡಿತಾರೆ. ಅದ್ರಲ್ಲೂ ನಮ್ಮ ಡಿ ಬಾಸ್ ಅಭಿಮಾನಿಗಳಂತೂ ಖಂಡಿತ ಕೈ ಹಿಡಿತಾರೆ. ಜೈ ಡಿ ಬಾಸ್. ಅವರು ನಮ್ಮ ಡಿ ಬಾಸ್ ಅವರು ಇಲ್ಲದೆ ಹೋಗ್ಲಿ, ಆದ್ರೆ ಅಭಿಮಾನಿಗಳಂತೂ ಸೆಲೆಬ್ರಿಟಿಗಳಂತೂ ಇದ್ದೇ ಇರ್ತಾರೆ. ಸರ್, ಒಂದು ವೇದಿಕೆ ಕೊಟ್ಟು ಕರೆಸಿ ನಮ್ಮ ಕಡೆಯಿಂದ ಲಾಂಚ್ ಮಾಡಿಸಿದೀರಾ, ತುಂಬಾ ಖುಷಿ ಆಗುತ್ತೆ. ಈ ತರನೇ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಬೆಳವಣಿಗೆ ಆಗ್ಲಿ. ಆದ್ರೆ ಒಂದು ಡೈಲಾಗ್ ಇಷ್ಟಪಡ್ತೀನಿ. ಸ್ಯಾಂಡಲ್ವುಡ್ ಅಲ್ಲಿ ತುಂಬಾ ಜನ ಬಾಸ್ಗಳು ಬರ್ತಾರೆ ಹೋಗ್ತಾರೆ, ಆದ್ರೆ ಇಲ್ಲಿರೋದು ಒಬ್ರೇ ಲೋಕಲ್. ಜೈ ಡಿ ಬಾಸ್. ಹೇಳ್ಕೊಟ್ರದು ಒಂದೇ, ನಮ್ ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ, ಹೊಸಬ್ರಿಗೆ ಅವಕಾಶ ಕೊಡಿ, ಹೊಸಬ್ರಿಗೆ ಬೆಳೆಸಿ ಅಂತ. ನಾವು ಆ ಮಾತನ್ನ ಯಾವತ್ತೂ ಮರೆಯಲ್ಲ, ಅದನ್ನ ಪಾಲಿಸ್ತೀವಿ. ಬಾಸ್ ಪರವಾಗಿ ನಾವಿವತ್ತು ಬಂದು ಇದು ಸಾಂಗ್ ಲಾಂಚ್ ಮಾಡಿದೀವಿ. ಅವ್ರ ಪರವಾಗಿ ನಾವೇ ಒಂದು ಡೈಲಾಗ್ ಹೇಳ್ಬಿಡ್ತೀನಿ. ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕಂದ್ರೆ ಚಿರ್ಲೆ ಕೆಲಸ ಮಾಡೋದ್ ಬಿಡ್ಬೇಕು. ಏನ್ ಬಿಡ್ಬೇಕು? ತಾಯಾದಿರ ಹೆಣ್ಗೂ, ವರ್ಮಾನ ತಂದಿರ ಗಂಡ್ಗೂ, ಮಚ್ಬಿಟ್ ರೌಡಿಗೂ ಈ ಸಮಾಜ ಬೆಲೆ ಕೊಡಲ್ಲ. ಅಂತರದಲ್ಲಿ ನೀನು ಮಚ್ಚೇ ಬಿಟ್ಬಿಟ್ಟು ಬಂದಿದ್ಯಾ. ಥ್ಯಾಂಕ್ ಯು ಪ್ರವೀಣ್ ಅಂಡ್ ದೇವ್ ಅವರೇ. ಸರ್, ನಿಮ್ಮ ಹೆಸರು? ಪ್ರದೀಪ್. ನನ್ನ ಹೆಸರು ಪ್ರದೀಪ್ ಅಂತ. ಸರ್, ಆಕ್ಚುಲಿ ಪ್ರೊಡ್ಯೂಸರ್ ಸರ್, ನಿಮ್ಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಇಂಥ ಸಾಂಗ್ ಕೊಡಬೇಕು ಅಂದ್ರೆ ಮೇನ್ ಪ್ರೊಡ್ಯೂಸರ್ ಬೆನ್ನೆಲುಬು ಆಗಿರ್ಬೇಕು. ಅಂಡ್ ಡೈರೆಕ್ಟರ್ ಸರ್, ತುಂಬಾ ಇಷ್ಟ ಆಯ್ತು. ಟ್ರೈಲರ್ ಬೋಲಿ ನಾನು ನೋಡಿದೆ ನಿಮ್ದು, ಅದೊಂಥರ ಸಸ್ಪೆನ್ಸ್ ಆಗಿತ್ತು. ನಾನು ಯಾಕಂದ್ರೆ ಮೊನ್ನೆ ಸುಮ್ಮನೆ ಸರ್ ಇಂಟರ್ವ್ಯೂ ಎಲ್ಲ ಚೆಕ್ ಮಾಡ್ತಾ ಇದ್ದೆ ಸರ್. ನಿಮ್ಮ ಇಂಟರ್ವ್ಯೂ ಆಲ್ಮೋಸ್ಟ್ ನೋಡ್ತಾ ಇದ್ದೆ, ತುಂಬಾ ಇಷ್ಟ ಸರ್. ಮತ್ತೆ ನೆಕ್ಸ್ಟ್ ಇನ್ನೊಂದು ಮೂವಿ ಮಾಡಬೇಕು ಅಂತ ನೀವು ಅನ್ಕೊಂಡಿದ್ದೀರಾ, ಅದು ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಬಟ್ ದರ್ಶನ್ ಸರ್ನ ಮತ್ತೆ ನೆನೆಸ್ಬಿಟ್ರು. ಅವರು ಒಳಗಡೆ ಇದಾರೆ ಫೀಲ್ ಆಗಿಲ್ಲ ನಮಗೆ. ಈ ಸಾಂಗ್ ನೋಡಿದ್ರೆ ನಮ್ಮ ಕಣ್ಮುಂದೆ ಇದ್ದಾರೆ, ಇಲ್ಲಿ ಬಂದಿದ್ದಾರೆ, ಡ್ಯಾನ್ಸ್ ಆಡ್ತಾ ಇದ್ದಾರೆ, ಫೀಲ್ ಆಯ್ತು ಸರ್. ಅಲ್ಲಿ ಕೂತ್ಕೊಂಡು ನಮ್ಗೆ ಒಂಥರ ಡ್ಯಾನ್ಸ್ ಆಡ್ಬೇಕು ಅನ್ನೋ ಖುಷಿ, ಓಡ್ ಬಂದು ಡ್ಯಾನ್ಸ್ ಆಡ್ಬೇಕು ಅನ್ನೋ ಖುಷಿ ಆಯ್ತು ಸರ್. ತುಂಬಾ ಚೆನ್ನಾಗೈತೆ ನಿಮ್ಮ ಮೂವಿಗೆ. ಆಲ್ ದ ಬೆಸ್ಟ್ ಸರ್. ನೆಕ್ಸ್ಟ್ ನಮ್ಮ ಬಾಸ್ ಅವ್ರಿಗೂ ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಡಾನ್ಸ್ ಮಾಡೋದಕ್ಕೆ ಥಿಯೇಟರ್ನಲ್ಲಿ ಇನ್ನು ಕೆಲವು ದಿನಗಳು ಬಾಕಿ. ಫೆಬ್ರವರಿ 6ನೇ ತಾರೀಕು ಗಾರ್ಗ ರಿಲೀಸ್ ಆಗ್ತಾ ಇದೆ. ಈ ಹಾಡ್ ಬಂದ ತಕ್ಷಣ ಎಲ್ಲರೂ ಡಾನ್ಸ್ ಮಾಡೋದೆ ಅಲ್ವಾ? ಸೂಪರ್ ಸರ್, ಥ್ಯಾಂಕ್ ಯು. ಮೇಡಮ್, ತಮ್ಮ ಹೆಸರು? ಮೈಕ್ ಹತ್ರ ಇತ್ತು. ನಾನು ದರ್ಶನ್ ಸರ್ ಅಭಿಮಾನಿ, ಅದಕ್ಕೆ ನನಗೆ ತುಂಬಾ. ಸೊ ಸುನೀತಾ ಅನ್ನೋ ಬಂಗಾರಿಗೆ ಈ ಬಂಗಾರಿ ಹಾಡು ಇಷ್ಟ ಆಯ್ತು. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನಿಮ್ಮೆಲ್ಲರ ಪರವಾಗಿ ಇಲ್ಲೊಂದು 4 ಜನ ಬಂದಿದ್ದಾರೆ ಅಷ್ಟೇ. ಯಾಕಂದರೆ ಸಮಯ ಎಲ್ಲರ ಹತ್ರ ಮಾತಾಡಿಸೋ ಅಷ್ಟಿರೋದಿಲ್ಲ ಅಲ್ಲ. ಆದರೆ ನಿಮ್ಮೆಲ್ಲರ ಮನಸ್ಸಿನ ಮಾತು ಇವ್ರು ಹೇಳಿದ್ದಾರೆ ಅಂತ ನಾನು ಅನ್ಕೋತೀನಿ. ಇವ್ರಿಗಷ್ಟೇ ಅಲ್ಲ, ಅಲ್ಲಿ ಕೂತ್ಕೊಂಡಿರೋ ಪ್ರತಿಯೊಬ್ಬರು ನಮ್ಮ ಸೆಲೆಬ್ರಿಟೀಸ್ಗೆ, ಡಿ ಬಾಸ್ ಫ್ಯಾನ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಪ್ರೀತಿಯಿಂದ ಎನರ್ಜೆಟಿಕ್ ಆಗಿ ಆ ಎನರ್ಜಿಯನ್ನು ತುಂಬಿ ಇವತ್ತು ಈ ಹಾಡನ್ನು ಬಿಡುಗಡೆ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಡಿ ಬಾಸ್ ಫ್ಯಾನ್ಸ್ಗೆ. ಥ್ಯಾಂಕ್ ಯು.
ಎಸ್, ಈ ಕಲರ್ಫುಲ್ ಹಾಡು ಕೊಟ್ಟಿದ್ದೀರಾ, ಏನು ಹೇಳೋಕೆ ಇಷ್ಟಪಡ್ತೀರಾ? ಮೇಡಮ್ ಇದು ನಾವು ಕೊಟ್ಟಿರೋದಲ್ಲ, ಅವ್ರು ಕೊಟ್ಟಿರೋದನ್ನ ನಾವು ಏನೋ ತೊಗೊಂಡು ಸ್ವಲ್ಪ ಮಾಡಿದ್ದೀವಿ. ಬಟ್ ಆ್ಯಕ್ಚುಲಿ ನಾವು ಪ್ರೀ ರಿಲೀಸ್ ಇವೆಂಟ್ ಮಾಡಿದ್ಮೇಲೆ ಕಂಪ್ಲೀಟ್ಲಿ ನಾವು ಇಂಟರ್ವ್ಯೂಸು ಮತ್ತು ಅದು ಮಾತ್ರ ಮಾಡ್ಕೊಂಡು ಹೋಗೋಣ ಅಂತ ನಮ್ಮದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಇದ್ದಿದ್ದು. ಬಟ್ ಮೊನ್ನೆ ನೈಟ್ ಅರುಣ್ ನಂಗೆ ಫೋನ್ ಮಾಡ್ತಾನೆ, ಮಗ ಯೂಟ್ಯೂಬ್ ಓಪನ್ ಮಾಡಿ ನೋಡು ಮಗ, ಶೇರ್ಸ್ ನೋಡು ಅಂತ. ಪ್ರೋಮೋ ಆ್ಯಕ್ಚುಲಿ 4 ಲಕ್ಷ ಶೇರ್ಸ್, ಲೈಕ್ಸ್, ವ್ಯೂಸ್ ನಾನು ಮಾತಾಡ್ತಾ ಇಲ್ಲ, ಬರೀ ಶೇರ್ಸ್. ನಾನು ನಮ್ಮ ಆಡಿಯೋ ಕಂಪ್ನಿಗೆ ಫೋನ್ ಮಾಡಿ ಸ್ಟ್ರೈಕ್ನ ಆಫ್ ಮಾಡಿ ಅಂತೀನಿ. ಯಾಕಂದ್ರೆ ಪ್ರತಿಯೊಬ್ಬ ಡಿ ಬಾಸ್ ಫ್ಯಾನನು 4 ಲಕ್ಷ ಶೇರ್ಸ್ ಬರುತ್ತೆ ಬರೀ ಪ್ರೋಮೋಗೆ. ಮತ್ತೆ ನಾನು ಮೊನ್ನೆ ನನಗೆ 6ನೇ ತಾರೀಕು ಫೋನ್ ಮಾಡಿ ಬೈರಿ ಅಂದೆ. ಬಟ್ ನಿನ್ನೆ ಎಲ್ಲರೂ ಫೋನ್ ಮಾಡಿ ನಮ್ಮ ಬಾಸ್ ಲಾಂಚ್ಗೆ ನಾವೆಲ್ಲರೂ ಬರ್ತೀವಿ ಅಂದ್ಬಿಟ್ಟು ನಮ್ಗೆ ಎಲ್ಲರೂ ಕಾಲ್ ಮಾಡ್ತಾರೆ. ಆಗ ನಾನು ನಾಗೇಂದ್ರ ಸರ್ಗೆ ಫೋನ್ ಮಾಡ್ತೀನಿ, ಇಲ್ಲ ಸರ್ ನಾವು ಹ್ಯಾವ್ ಟು ಡೂ ಸಮಥಿಂಗ್, ತುಂಬ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗ್ತಾ ಇದೆ ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಸರ್ ಜೊತೆ ಮಾತಾಡ್ತೀನಿ. ಮಗ ನೀನು ಏನು ಮಾಡ್ತೀಯ ಮಾಡು ಮಗ ಅಂದ್ಬಿಟ್ಟು ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಅವ್ರು ಆ ಗ್ರೀನ್ ಸಿಗ್ನಲ್ ಕೊಡ್ಕೊಂಡ್ ಬಂದಿರೋದಕ್ಕೆ ಇವತ್ತು ಗಾರ್ಗ ಆಗಿರೋದು. ಸೊ ಅದು ನನ್ಗೆ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವ್ರು ಹೇಳಿದ್ರು ಡ್ಯಾನ್ಸ್ ಮಾಡಬೇಕು ಅನಿಸ್ತು. 6ನೇ ತಾರೀಕು ಮಗ ನಿನ್ ಜೊತೆ ನಾನು ಡ್ಯಾನ್ಸ್ ಮಾಡ್ತೀನಿ ಮಗ, ಥಿಯೇಟ್ರಲ್ಲಿ ಫುಲ್ ಸಾಂಗು. 6ನೇ ತಾರೀಕು ಹಬ್ಬ ಮಾಡೋಣ, ತಲೆ ಕೆಡ್ಸ್ಕೊಳ್ಳೋದು ಬೇಡ. ಅವ್ರು ಎಲ್ಲೇ ಇರಲಿ ನಮ್ಮಲ್ಲಿ ಇಲ್ಲಿ ಇರ್ತಾರೆ ಅಂತ ನನ್ಗೆ ಗೊತ್ತು. 6ನೇ ತಾರೀಕು ನಮ್ಮ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಹಬ್ಬ. ಮತ್ತೆ ನಾನು ಏನಕ್ಕೆ ಝಲಕಲ್ಲಿ ಸ್ವಲ್ಪ ಲಿರಿಕಲ್ ವಿಡಿಯೋ ಕೊಟ್ಟೆ ಅಂದ್ರೆ 6ನೇ ತಾರೀಕು ಮಜಾ ಇರಲ್ಲ ಅಂತ. 6ನೇ ತಾರೀಕು ಇನ್ನ ಡಬಲ್ ಧಮಾಕ ಇದೆ. ಎಲ್ಲರೂ 6ನೇ ತಾರೀಕು ಗಾರ್ಗ ಸಿನಿಮಾ ಥಿಯೇಟರ್ಗೆ ಬನ್ನಿ, ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ, ಇನ್ನೂ ಒಂದಷ್ಟು ನಿಮ್ಮ ಮನೋರಂಜನೆ ಕೊಡೋ ಶಕ್ತಿ ಕೊಡಿ. ಥ್ಯಾಂಕ್ ಯು. ನಿರ್ಮಾಪಕರಾದಂಥ ರಾಮ್ ಪ್ರಸಾದ್ ಸರ್ ಅವರು ಹಾಡುಗಳ ಲೋಕಕ್ಕೆ ಒಂಥರ ಕಿಂಗ್ ಇದ್ದ ಹಾಗೆ ಇವರು ಅಶ್ವಿನಿ ರೆಕಾರ್ಡಿಂಗ್ ಕಂಪನಿ ಮೂಲಕ ಅದೆಷ್ಟು ಹಾಡುಗಳು ಕೊಟ್ಟಿದ್ದಾರೆ. ಗಜ ಸಿನಿಮಾದ ಈ ಹಾಡುಗಳು ಕೂಡ ನಾವು ಅಶ್ವಿನಿ ರೆಕಾರ್ಡಿಂಗ್ ಕಂಪನಿನಲ್ಲೇ ಕೇಳಿದ್ದು. ನಮ್ದೇ ರೈಟ್ಸ್, ಹೌದು ಗಜ ಸರ್. ಕೂಡ ನಮ್ದೇ ರೈಟ್ಸ್. ಆ ಕಾಲದಲ್ಲಿ ಹಂಗೆ ಹೋಗಿತ್ತು. ಇವರೊಂದು ಸಾಂಗ್ ರೀಮಿಕ್ಸ್ ಮಾಡೋಣ ಅಂತ ಕೇಳ್ತಾ ಇದ್ರು, ಯಾರ್ಯಾರು ಹುಡ್ಕೊಂತ ಬರ್ತಾ ಇದ್ರು. ಬನ್ನಿ ಅಂದ್ಬಿಟ್ಟು ಈ ಸಾಂಗ್ ಎತ್ಕೊಟ್ಟೆ. ನಮ್ಮದೇ ರೈಟ್ಸು, ನಾವು ಮಾಡೋಣ ಅಂತ. ಸೊ ದರ್ಶನ್ ಸರ್ಗೆ ಫಸ್ಟ್ ಮೆಜೆಸ್ಟಿಕ್ ನಾವೇ ಮಾಡೋದು ಕ್ಯಾಸೆಟ್. ನಮಗೆ ದರ್ಶನ್ದು ಭಾಳ ರಿಲೇಷನ್ ಇದೆ. ಅದಕ್ಕೆ ಇದೇ ಹಾಡು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ರೀಮಿಕ್ಸ್ ಮಾಡಿ ನಿಮ್ಮ ಮುಂದೆ ತಂದಿಟ್ಟಿದ್ದೀವಿ. 6ನೇ ತಾರೀಕು ಫಿಲಿಮ್ ರಿಲೀಸ್ ಇದೆ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ನೋಡಿ. ಡೆಫಿನೆಟ್ಲಿ ಯು ವಿಲ್ ಎಂಜಾಯ್ ದಿ ಸಾಂಗ್ ಆ್ಯಂಡ್ ಫಿಲಿಮ್ ಆಲ್ಸೋ. ಥ್ಯಾಂಕ್ ಯು ಸರ್. ಇನ್ನು ನಮ್ಮ ಚಂದನವನಕ್ಕೆ ಸ್ಯಾಂಡಲ್ವುಡ್ಗೆ ಮತ್ತೊಬ್ಬ ಹೀರೋ ಎಂಟ್ರಿ ಆಗ್ತಾ ಇದ್ದಾರೆ. ಅವರೇ ನಮ್ಮ ಅರುಣ್ ರಾಮ್ ಪ್ರಸಾದ್ ಅವರು. ಅದ್ಭುತವಾಗಿ ಅಭಿನಯಿಸಿದ್ದಾರೆ, ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ ಸಿನಿಮಾದಲ್ಲಿ. ಅವ್ರ ಮಾತನ್ನ ಕೇಳೋಣ. ಸರ್, ಈ ಹಾಡು ಬಗ್ಗೆ ಏನು ಹೇಳ್ತೀರಾ ಡಿ ಬಾಸ್ ಫ್ಯಾನ್ಸ್ಗೆ? ಫಸ್ಟು ಈ ಹಾಡು ನಮಗೆ ಸಿನಿಮಾಗೆ ಒಂದು ಹಾಡು ಬೇಕಾಗಿತ್ತು. ನಾನು ಶಶಿ ಡಿಸ್ಕಸ್ ಮಾಡುವಾಗ ಒಂದು ಸಾಂಗ್ ಬೇಕು, ಇಬ್ಬರು ಬಂದು ಬಾಸ್ ಫ್ಯಾನ್ಸು, ಏನಾದರೂ ಮಾಡೋಣ, ಒಂದು ಸಾಂಗ್ ತೊಗೊಳ್ಳೋಣ. ಎಷ್ಟೊಂದು ಸಾಂಗ್ ಹುಡುಕ್ತಾ ಇದ್ವಿ, ಯಾವ್ದು ಹಾಕ್ಬೋದು. ಅದೇ ಟೈಮಲ್ಲಿ ಅಪ್ಪ ಎಂಟ್ರಿ ಕೊಡ್ತಾರೆ. ನೀವು ಎಷ್ಟು ಒಂದು ವಾರದಿಂದ ಹುಡುಕೋಕ್ಕಾಗಿಲ್ಲ, ಬಾ ಒಂದು ಸಾಂಗ್ ಕೊಡ್ತೀನಿ ಅಂತ ಕೊಟ್ಟಿದ್ದು ಗಜ ಸಾಂಗು. ಥ್ಯಾಂಕ್ ಯು ಫಾರ್ ದ ಸೆಲೆಬ್ರೇಷನ್. ಇಷ್ಟು ಜನ ಬಂದು ಪ್ರೀತಿ ತೋರಿಸ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಬಾಸ್ ಇದ್ದಾರೆ, ಅವ್ರ ಆಶೀರ್ವಾದ ಇದೆ, ನಿಮ್ಮ ಆಶೀರ್ವಾದ ಇದೆ. ಸಿನಿಮಾ 6ನೇ ತಾರೀಕು ರಿಲೀಸ್ ಆಗ್ತದೆ. ದಯವಿಟ್ಟು ಎಲ್ಲರೂ ಬರಬೇಕು, ಸಿನಿಮಾ ನೋಡಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅರುಣ್ ಅವರೇ. ಮಾಸ್ಟರ್, ಬಂಗಾರಿ ಯಾರೇ ನೀ ಬುಲ್ಬುಲ್ ಈ ಹಾಡಿನ ಕೊರಿಯೋಗ್ರಫರ್ ಸರ್. ಎಲ್ರಿಗೂ ನಮಸ್ತೆ. ಮೊದಲಿಗೆ ಶಶಿ ಸರ್ ಒಂದು ಸಾಂಗ್ ಇದೆ ಮಾಡಬೇಕು ಅಂತ ಅಂದಾಗ ಓಕೆ ಸಾಂಗ್ ಅಲ್ವಾ ಅಂತ ಅಂದ್ಕೊಂಡೆ. ಸೆಕೆಂಡ್ ಮೀಟಿಂಗಲ್ಲಿ ಈ ಸಾಂಗು ಅಂತಾರೆ, ಭಯ 10% ಇರುತ್ತೆ. ಇನ್ನೊಂದು ಮೀಟಿಂಗಲ್ಲಿ ಇನ್ನೊಂದು ಚೂರು ಸ್ವಲ್ಪ ಬೇರೆ ಲೆವೆಲಲ್ಲಿ ಹೇಳ್ತಾರೆ, 50% ಬರುತ್ತೆ. ಫೈನಲ್ ಒಂದು ಮೀಟಿಂಗ್ ಆಗುತ್ತೆ, ಮಾಸ್ಟರ್ ಇದೇ ಸಾಂಗು ಫೈನಲ್ ವರ್ಷನ್ನು ಫೈನಲ್ ಟ್ರ್ಯಾಕು ನನಗಿಷ್ಟೇ ಬೇಕಾಗಿರೋದು ಅಂತಾರೆ. ಇವರೇನೋ ಈಸಿಯಾಗಿ ಹೇಳ್ಬಿಟ್ರು, ನನಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಯಾಕೆ ಅಂದರೆ ಫಸ್ಟ್ ಆಫ್ ಆಲು ಡಿ ಬಾಸ್ ಸಾಂಗ್ ನಾನು ಯಾರಿಗೆ ನ್ಯಾಯ ಒದಗಿಸ್ತೀನೋ ಇಲ್ವೋ ಗೊತ್ತಿಲ್ಲ, ಸ್ಕ್ರೀನಿಗೆ ನ್ಯಾಯ ಒದಗಿಸ್ಬೇಕು, ಜೊತೆಗೆ ಅವರ ಸೆಲೆಬ್ರಿಟೀಸ್ಗೆ ನ್ಯಾಯ ಒದಗಿಸ್ಬೇಕು. ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಮಾಡಿರೋವಂಥ ಸಾಂಗು. ಫಸ್ಟ್ ಆಫ್ ಆಲ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಶಶಿ ಸರ್ ತುಂಬ ಥ್ಯಾಂಕ್ ಯು, ಆ್ಯಂಡ್ ಅಶ್ವಿನಿ ರಾಮ್ ಪ್ರಸಾದ್ ಸರ್ ತುಂಬ ಥ್ಯಾಂಕ್ ಯು. ಏನಕ್ಕೆ ಅಂತಂದರೆ ಒಬ್ಬ ಹೊಸ ಕೊರಿಯೋಗ್ರಫರ್ಗೆ ಇಂಥದ್ದು ಬೇಕು ಸರ್ ಅಂತ ಕೇಳಿದ್ರೆ ಯಾಕಮ್ಮ ಬೇಕು ಅಂತ ಕೇಳ್ತಾರೆ. ಬಟ್ ಇವರು ಹಂಗಲ್ಲ, ಸರ್ ಇದು ಇದ್ದರೆ ವಿಜುವಲ್ಗೆ ತುಂಬ ಬ್ಯೂಟಿ ಆಗಿರುತ್ತೆ ಸರ್ ಅಂತ ಅಂದಾಗ ಅವ್ರು ಒಂದೇ ಮಾತಾಡಿದ್ರು, ಅಷ್ಟೇ ತಾನೇ ಮಗ, ಇನ್ನು ಅರ್ಧ ಗಂಟೆ ನೋಡು ಅಂತಂದರು. ಅರ್ಧ ಗಂಟೆನೂ ತಗೊಳ್ಳಿಲ್ಲ, 20 ನಿಮಿಷಕ್ಕೆ ತರಿಸಿದ್ರು ಸೆಟ್ಟಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್
ಅರುಣ್ ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸೇಮ್ ನೀವು ಡಿ ಬಾಸ್ನ ಹೆಂಗ್ ನೋಡ್ತಿರೋ ಹಂಗೇ ಇದ್ದಾರೆ ಸಾಂಗಲ್ಲಿ ಹೇಳ್ತಾ ಇದ್ದೀನಿ ಸರ್, ಸಾಂಗಲ್ಲಿ ಹಂಗೇ ಇದ್ದಾರೆ, ಹಂಗೇ ತೋರಿಸಿದ್ದೀನಿ ಅವ್ರನ್ನ. ಆ್ಯಂಡ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಮೋರ್ ಓವರ್ ಇನ್ನೊಂದೇ ಒಂದು ಎಕ್ಸ್ಟ್ರಾ ಹೇಳ್ಬಿಡ್ತೀನಿ ಶಶಿ ಸರ್ ಬಗ್ಗೆ. ಅವ್ರು ಹೆಂಗೆ ಅಂತ ಅಂದರೆ ಹಿ ನೋ ವಾಟ್ ಟು ಟೇಕ್, ವಾಟ್ ಟು ಡೂ, ವಾಟ್ ಟು ಗಿವ್, ಅಷ್ಟೇ. ಅವ್ರಿಗೆ ಗೊತ್ತಿರೋದು ಇದೊಂದೇ, ಗುರು ನಾನು ಇದೇ ಮಾಡ್ತಾ ಇದ್ದೀನಿ, ಇದನ್ನೇ ಹೊಡಿತೀನಿ, ಇದು ಹೊಡೆದ್ರೆ ಅವ್ರಿಗೆ ಸ್ಟ್ರೈಕ್ ಆಗುತ್ತೆ, ಅದನ್ನ ಎಂಜಾಯ್ ಮಾಡ್ತಾರೆ, ಇಷ್ಟೇ ಅವ್ರ ಪಾಯಿಂಟು. ಫ್ಯೂಚರ್ಗೆ ಒಬ್ಬ ಒಳ್ಳೆ ಸ್ಟಾರ್ ಡೈರೆಕ್ಟರ್ ಹುಡ್ಕೊತಾರೆ 6ನೇ ತಾರೀಕು ಮೇಲೆ. ಇದಂತೂ ಕಟ್ಟಿಟ್ಟ ಬುತ್ತಿ ಹೇಳ್ತಾ ಇದ್ರೆ ಅವರ ಸ್ಟೈಲ್ ಆಫ್ ಮೇಕಿಂಗ್, ಅವರ ಸ್ಟೈಲ್ ಆಫ್ ವಿಜುವಲೈಸೇಷನ್, ಅವರ ಸ್ಟೈಲ್ ಆಫ್ ಕತೆ ಹೇಳೋ ರೀತಿ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ ಅದು. ಥ್ಯಾಂಕ್ ಯು ಸೋ ಮಚ್ ಸರ್, ಗಾರ್ಗಾ ಟೀಮಲ್ಲಿ ನನಗೂ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. 6ನೇ ತಾರೀಕು ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ, ನಿಮ್ಮ ಜೊತೆ ನಾನು ಬರ್ತೀನಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಾಂಗ್ ನೋಡಿರ್ತೀರಾ, ನೀನು ನನಗೆ ಏನೋ ಸಾಂಗು, ಅದರಲ್ಲಿ ಹೀರೋಯಿನ್ ಆಗಿ ಯಾರು ಮಾಡಿದಾರಲ್ಲ ಅವರೇ ಇದರಲ್ಲೂ ಮಾಡಿರೋದು, ರಿಹಾನಾ ಅಂತ. 5 days ಶೂಟ್ ಮಾಡಿದ್ದೀವಿ ನಾವು ಈ ಸಾಂಗು. ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ತುಂಬ ಕಷ್ಟ ಬಿದ್ದಿದ್ದಾರೆ ಅವರು, ತುಂಬ ಕಷ್ಟ ಬಿದ್ದು ತುಂಬ ಇಷ್ಟಪಟ್ಟು ಸಾಂಗ್ ಮಾಡಿದ್ದಾರೆ ಸರ್.